ಅಂತ ಸರ್ ಅಲ್ಲಿ ಕ್ಯೂರಿಯಾಸಿಟಿ ಬರುತ್ತೆ, ಹೆಂಗ್ ಬದಲಾಗುತ್ತೆ, ಯಾವ ರೀತಿ ಪರಿಣಾಮಗಳು ಬೀರಬಹುದು ಅಂತ ಹೇಳಿ. ಯಾಕೆಂತಂದ್ರೆ ಡಿ ಕೆ ಶಿವಕುಮಾರ್ ಒಬ್ಬ ಸಾಧಾರಣ ನಾಯಕರಂತಲ್ಲ. ಅನೇಕರು ಕಾಂಗ್ರೆಸ್ನಲ್ಲಿ ಉಪಮುಖ್ಯಮಂತ್ರಿಗಳಾಗಿದ್ರು, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಪದವಿಯನ್ನು ಅಲಂಕರಿಸಿದ್ರು. ಅವರೆಲ್ಲ ಆ ಪದವಿಗಳನ್ನ ಅಲಂಕರಿಸಿದ್ದು ಒಂದು. ಈ ಡಿ ಕೆ ಶಿವಕುಮಾರ್ ತರದವರು ಆ ಪದವಿಗಳಿಗೆ ಅಲಂಕರಿಸಿದಾಗ ಅದಕ್ಕೊಂದು ವಿಶೇಷ ಶಕ್ತಿ ಬಂದಿರುತ್ತೆ, ಒಂದು ವಿಶೇಷವಾದ ಒಂದು ಹೊಳಪು ಬಂದಿರುತ್ತೆ. ಹೀಗಾಗಿ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಮತ್ತು ಉಪಮುಖ್ಯಮಂತ್ರಿ ಪದವಿ ಜೊತೆಗೆ 2 ಮಹತ್ವದ ಖಾತೆಗಳು, ಈ ತರದ ಸಾಮರ್ಥ್ಯವನ್ನ ಯಾರು ಪ್ರದರ್ಶಿಸಲಿಲ್ಲ. ಅಷ್ಟೇ ಅಲ್ಲ, ಪ್ರತಿಯೊಂದು ಕೆಲಸದಲ್ಲಾಗ್ಲಿ, ಸರ್ಕಾರದ ಕೆಲಸವಾಗ್ಲಿ, ಪಕ್ಷದ ಕೆಲಸವಾಗ್ಲಿ, ಪ್ರತಿ ಸಾರಿ ಡಿ ಕೆ ಶಿವಕುಮಾರ್ ಅವರೇ ತಮ್ಮ ಕೇವಲ ರಾಜ್ಯ ಮಟ್ಟದಲ್ಲಿ ಮಾತ್ರವಲ್ಲ, ತಮ್ಮ ಹೈಕಮಾಂಡ್ ಅಜೆಂಡಾವನ್ನು ಕೂಡ ತಾವೇ ನಿರ್ಧರಿಸುವಷ್ಟರ ಮಟ್ಟಿಗೆ ಬೆಳೆದು ಬಿಟ್ಟಿದ್ರು. ಇದು ಕಳೆದ 2.5 ವರ್ಷಗಳಲ್ಲಿ ನಾವು ಕಂಡಿರೋ ಈ ಚಮತ್ಕಾರಿಕ ಬದಲಾವಣೆಯನ್ನು ನೋಡಿದಾಗ ತುಂಬಾ ಭರವಸೆ ಇಟ್ಕೊಂಡು ದಿಲ್ಲಿಗೆ ಹೋಗಿದ್ದ ಶಿವಕುಮಾರ್ ಅವ್ರಿಗೆ ಭ್ರಮನಿರಸನವಾಗಿದೆಯಾ ಅನ್ನೋ ಸೂಚನೆಗಳು ಈಗ ಕಾಣಿಸ್ತಾವೆ. ಆದ್ರೆ ಅವ್ರನ್ನ ಆ ರೀತಿ ಅವರ ಆಸೆ ನಿರಾಸೆ ಆಗಿದೆಯಾ, ಅವರ ಪ್ರಯತ್ನ ವಿಫಲವಾಗ್ತಿದ್ಯಾ ಅನ್ನೋ ಅನುಮಾನಗಳು ಬಂದ್ರೂ ಕೂಡ ಅವರನ್ನಷ್ಟು ಸುಲಭವಾಗಿ ತಳ್ಳಿ ಹಾಕುವಂತ ನಾಯಕ ಅಲ್ವೇ ಅಲ್ಲ. ಇದಕ್ಕೆ ಅಕಸ್ಮಾತ್ ಏನಾದ್ರೂ ಆ ತರದ ಒಂದು ಆಂಟಿ ಕ್ಲೈಮ್ಯಾಕ್ಸ್ ನಡೆದ್ರೆ ಅದರ ಪರಿಣಾಮಗಳಿಗೆ ಹೈಕಮಾಂಡ್ ಜವಾಬ್ದಾರ ಆಗ್ಬೇಕಾಗುತ್ತೆ. ಬಟ್ ಜವಾಬ್ದಾರಿ ಆಗ್ಬೇಕಾಗಿರೋ, ಕ್ಷಮೆ ಇರ್ಲಿ ರವೀಂದ್ರ ರೇಷ್ಮೆ ಸರ್, ಹಿಂಗೆ ಜವಾಬ್ದಾರರಾಗಬೇಕಾಗಿರುವ ಹೈಕಮಾಂಡ್, ಅದರಲ್ಲೂ ನೇರವಾಗಿ ರಾಹುಲ್ ಗಾಂಧಿ ಅವರು ಒಂದು ಮೀಟಿಂಗಿಗೂ ಅವಕಾಶ ಕೊಡದಲೇ ಒಂದ್ ಅರ್ಥದಲ್ಲಿ ಕಣ್ಣಾಮುಚ್ಚಾಲೆ ಆಟ ಆಡ್ತಿರೋದು, ಇದಕ್ಕೆ ಏನ್ ಅರ್ಥ ಇರಬಹುದು? ಅಥವಾ ಅಂಥದ್ದೊಂದು ಅನಿವಾರ್ಯ ಪರಿಸ್ಥಿತಿ ರಾಹುಲ್ ಗಾಂಧಿ ಅವ್ರಿಗೆ ಏನ್ ಬಂದಿರೋದು ಅಂತ? ಹೈಕಮಾಂಡ್ ಈ ತರ ಪ್ರಾದೇಶಿಕ ನಾಯಕರೊಂದಿಗೆ ಅವರ ರಾಜಕೀಯ ಬದುಕಿನೊಂದಿಗೆ ಚೆಲ್ಲಾಟ ಆಡಿ ಆಡಿ ಸಾಕಷ್ಟು ಸಾರಿ ಕೈ ಸುಟ್ಕೊಂಡಿದ್ದಾರೆ. ರಾಜಸ್ಥಾನದಲ್ಲಿ 5.5 ವರ್ಷಗಳ ಕಾಲ, ಸುದೀರ್ಘ ಕಾಲ ಅವರ ಅಧಿಕಾರಾವಧಿ ಉದ್ದಕ್ಕೂ ಕೂಡ ಅಶೋಕ್ ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್ ನಡುವೆ ಇದೇ ತರದ ಪೈಪೋಟಿಯನ್ನು ಜೀವಂತವಾಗಿ ಇಟ್ಕೊಂಡ್ಬಿಟ್ಟು ಕೊನೆಗೆ ಏನಾಯ್ತು? ಅಶೋಕ್ ಗೆಹ್ಲೋಟ್ ತಿರುಗಿ ಬಿದ್ರು, ಹೈಕಮಾಂಡ್ ಆದೇಶವನ್ನು ಧಿಕ್ಕರಿಸ್ಬಿಟ್ರು. ನೀವು ಎಐಸಿಸಿ ಅಧ್ಯಕ್ಷ ಪದವಿಗೆ ನಾಮಪತ್ರ ಹಾಕ್ರಿ ಅಂತಂದ್ರೆ ಒಂದು ಷರತ್ತು ಹಾಕ್ಬಿಟ್ರು. ಎಐಸಿಸಿ ಅಧ್ಯಕ್ಷ ಆಗ್ತಾನೆ, ಆದ್ರೆ ಮುಖ್ಯಮಂತ್ರಿ ಪದವಿಯನ್ನು ಬಿಟ್ಕೊಡಲ್ಲ ಅಂತ ಹೇಳಿದಾಗ ಹೈಕಮಾಂಡ್ಗೆ ದೊಡ್ಡ ಮುಜುಗರ ಅನುಭವಿಸಬೇಕಾಗಿ ಬಂತು. ಅಷ್ಟೇ ಅಲ್ಲ, ತದನಂತರ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯವಾದ ಸೋಲು ಅನುಭವಿಸಬೇಕಾಗಿ ಬಂತು. ಸುಮ್ಮನೆ ಒಂದು ರಾಜ್ಯವನ್ನ ಕಳ್ಕೊಂಡ್ಬಿಟ್ರು. ಅದೇ ರೀತಿ ಪಂಜಾಬ್ ರಾಜ್ಯದಲ್ಲಿ ಹಿರಿಯ ಅನುಭವಿ ಮುಖ್ಯಮಂತ್ರಿ ರಾಜಾ ಅಮರಿಂದರ್ ಸಿಂಗ್ ಅವರಿದ್ರು. ಅಮರಿಂದರ್ ಸಿಂಗ್ ಅವ್ರಿಗೆ ಇನ್ನೇನು ಚುನಾವಣೆ ಹತ್ರ ಆಗ್ತಿದ್ದೆ ಅಂದಾಗ ಅದೇನು ಪ್ರಿಯಾಂಕಾ ಗಾಂಧಿ ಅವರ ವಾಣತಿಯಂತೆ ಅವ್ರನ್ನ ಏಕಾಏಕಿ ಬದಲಿಸ್ಬಿಟ್ರು. ಯುವ ನಾಯಕತ್ವನ ತರ್ತೀವಿ ಅಂದ್ಬಿಟ್ಟು ಪಾಪ ಚೆನ್ನಿ ಅನ್ನೋರ್ನ ತಂದ್ರು. ದಲಿತ ಮುಖ್ಯಮಂತ್ರಿ ಅಂತ. ಪಾಪ ಮುಖ್ಯಮಂತ್ರಿಗೆ ಸೆಟ್ಲ್ ಆಗ್ಲಿಕ್ಕೆ ಕಾಲಾವಕಾಶವೂ ಇರಲಿಲ್ಲ. ಅಷ್ಟೇ ಅಲ್ಲ, ಅಮರಿಂದರ್ ಸಿಂಗ್ ಮತ್ತು ಅವರ ಬೆಂಬಲಿಗ ಕಾರ್ಯಕರ್ತರಲ್ಲಾದ ಆ ನಿರಾಸೆ ಅದು ಎಂತ ಪರಿಣಾಮ ಆಯ್ತು ಅಂತಂದ್ರೆ, ಈ ಕಡೆ ಕಾಂಗ್ರೆಸ್ ಇಲ್ಲ, ಬಿಜೆಪಿ ಇಲ್ಲ, ಅಕಾಲಿದಳವೂ ಇಲ್ಲ. ಆಮ್ ಆದ್ಮಿ ಪಕ್ಷ 116ಕ್ಕೆ 94 ಸೀಟ್ ಪಡೆದು ಪ್ರಚಂಡ ಗೆಲುವು ಸಾಧಿಸಿದಾಗ ಕಾಂಗ್ರೆಸ್ ಮತ್ತೆ ಅಲ್ಲೂ ಕೂಡ ನೆಲ ಕಚ್ಚಬೇಕಾಗಿ ಬಂತು. ಛತ್ತೀಸ್ಗಢದಲ್ಲಿ ಕೂಡ ಅವ್ರಿಗೆ ಇದೇ ಅನುಭವ ಆಯಿತು. ಅಲ್ಲೂ ಕೂಡ ಮುಖ್ಯಮಂತ್ರಿ ಭೂಪೇಶ್ ಬಾಗೇಲ್ ಮತ್ತು TN ಸಿಂಗ್ದೇವ್ ಜೊತೆಗೆ ಇದೇ ತರದ ಆಟ ಆಡ್ತಾ ಬಂದ್ರು. 2.5 ವರ್ಷ ಒಳ ಒಪ್ಪಂದ ಆಗಿಲ್ಲ, ಹಸ್ತಾಂತರ ಮಾಡ್ತಾರೆ, ಇಲ್ಲ. ಅವರು ಬಹಿರಂಗವಾಗಿ ತಮ್ಮ ನಿರಾಸೆಯನ್ನು ತೋಡ್ಕೊಂಡಾಗ್ಲೂ ಕೂಡ ಅವ್ರು ಸಿಂಗ್ದೇವ್ಗೆ ಯಾವುದೇ ತರದ ಫಲ ಸಿಗ್ಲಿಲ್ಲ. ಕಡೆಗೆ ಏನಾಯ್ತು? ಎಲ್ಲ ಎಕ್ಸಿಟ್ ಪೋಲ್ಗಳು ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಜಯಬೇರಿ ಬಾರಿಸುತ್ತೆ ಅಂತಿತ್ತು, ಎಲ್ಲ ತಿರುಗುಮುರುಗಾಯ್ತು. ಅಲ್ಲೂ ಕೂಡ ಸೋಲು ಅನುಭವಿಸಬೇಕಾಗಿ ಬಂತು. ಕಾಂಗ್ರೆಸ್ ಹೈಕಮಾಂಡ್, ನಾನು ಇವತ್ತಲ್ಲ, ಕಳೆದ ಸುಮಾರು 30-40 ವರ್ಷಗಳಿಂದ ನೋಡ್ತಾ ಬಂದಿದ್ದೇನೆ. ಕಾಂಗ್ರೆಸ್ ಹೈಕಮಾಂಡಿನ ಒಂದು ವಿಶಿಷ್ಟ ಜಾಯಮಾನ ಏನು ಅಂತಂದ್ರೆ, ತಮ್ಮ ಸ್ವಂತ ವ್ಯಕ್ತಿತ್ವ, ವರ್ಚಸ್ಸು, ಪರಿಶ್ರಮದ ಬಲದಿಂದ ಯಾರಾದ್ರೂ ಪ್ರಾದೇಶಿಕ ನಾಯಕ ಸ್ವಲ್ಪ ಬೆಳೀತಾ ಇದ್ದಾರೆ ಅಂತಂದ್ರೆ ಒಂದಿಲ್ಲೊಂದು ನೆಪದಲ್ಲಿ ಅವ್ರನ್ನ ದಮನ ಮಾಡ್ಬಿಡೋದು, ಅವ್ರ ಉತ್ಸಾಹ ಬತ್ತಿ ಹೋಗುವಂತ ಒಂದು ನಿರ್ಧಾರವನ್ನ ಕೈಗೊಂಡ್ಬಿಟ್ಟು ತಮ್ಮಷ್ಟಕ್ಕೆ ತಾವೇ ಗೆಲುವನ್ನು ಸೋಲನ್ನಾಗಿ ಪರಿವರ್ತಿಸಿಕೊಳ್ಳುವ ಒಂದು ಕಲೆ ಅವರಿಗೆ ಸಿದ್ಧಿಸ್ಬಿಟ್ಟಿದೆ ಅಂತ ಕಾಣುತ್ತೆ ಹೈಕಮಾಂಡ್ಗೆ. ಕರ್ನಾಟಕದ ಅನೇಕ ನಾಯಕರುಗಳು ಇದೇ ತರ, ಬೇರೆ ಉಳ್ಳ ನಾಯಕರೆಲ್ಲ ಇದೇ ತರ ದಮನವಾಗಿ ಹೋಗ್ಬಿಟ್ರು. ಸ್ವತಃ ದೇವರಾಜ್ ಅರಸರು ಅದಕ್ಕೊಂದು ಉದಾಹರಣೆ. ಇನ್ನೇನ್ ದೇವರಾಜ್ ಅರಸರು 8 ವರ್ಷಕ್ಕೂ ಕೂಡ ಇಂದಿರಾ ಗಾಂಧಿ ನಿಷ್ಠೆಯನ್ನು ಬದಲಿಸಿರ್ಲಿಲ್ಲ. ಅದ್ಯಾರ್ದೋ ಕಿವಿ ಮಾತು ಕೇಳ್ಬಿಟ್ಟು ಇಂದಿರಾ ಗಾಂಧಿ ಅವರು ದೇವರಾಜ್ ಅರಸರ ದೂರ ಇಡಕ್ ಹೋಗ್ಬಿಟ್ಟು ಪಕ್ಷ ಒಡೆದೋಯ್ತು. ಅಲ್ಲಿಂದಾಚೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಯಾವತ್ತೂ ಸುಭದ್ರ ನೆಲಗಟ್ಟನ್ನು ಕಂಡ್ಕೊಳ್ಳೇ ಇಲ್ಲ. ಒಂದಾದ್ಮೇಲೆ ಒಂದು ಇದೇ ತರದ ಪತನವಾಗ್ತಾ ಬಂತು. ಅವ್ರ ನಂತರ ಬಂದು ಗುಂಡೂರಾವ್ ಕೂಡ ಮುಖ್ಯಮಂತ್ರಿ ಪದವಿ ಕಳ್ಕೊಂಡ್ಮೇಲೆ ಪ್ರಣಬ್ ಮುಖರ್ಜಿ ಅವ್ರ ಜೊತೆಗೆ ಸೇರ್ಕೊಂಡ್ಬಿಟ್ಟು ಪ್ರತ್ಯೇಕ ಕಾಂಗ್ರೆಸ್ ಪಕ್ಷವನ್ನು ಕಟ್ಕೊಂಡಿದ್ರು, ಕಾಂಗ್ರೆಸ್ ಸಮಾಜವಾದಿ ಪಾರ್ಟಿ ಅಂತ ಅಂದ್ಬಿಟ್ಟು. ಅದೇ ಪರಿಸ್ಥಿತಿಯನ್ನ ಬಂಗಾರಪ್ಪನವರು ಕೂಡ ಎದುರಿಸಿದ್ರು. ಬಂಗಾರಪ್ಪನವರು ಕೂಡ ಕರ್ನಾಟಕ ವಿಕಾಸ್ ಪಾರ್ಟಿ ಇತ್ಯಾದಿಗಳನ್ನು ಕಟ್ಕೊಂಡ್ಬಿಟ್ಟಿದ್ರು. ಕರ್ನಾಟಕ ಕಾಂಗ್ರೆಸ್ ತಮ್ಮದೇ ಆದ ಒಂದು ಪ್ರತ್ಯೇಕ ಪಕ್ಷವನ್ನು ಕಟ್ಕೊಂಡು ಹೋಗ್ಬಿಟ್ಟು ಕಾಂಗ್ರೆಸ್ ನಿರ್ಣಯ ಮಾಡ್ಬಿಟ್ರು.
1994 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 172 ಒಮ್ಮೆಲೆ 36 ಕಳೆದ್ಬಿಡ್ತು. ಕರ್ನಾಟಕದಲ್ಲಿ ಬಿಜೆಪಿ ನೆಲೆಯೂರಿದ್ದೇ ಆ ಚುನಾವಣೆ ನಂತರ. ಇದು ಈ ತರದ ವೃತ್ತಾಂತಗಳಿಂದ ಕಾಂಗ್ರೆಸ್ ಹೈಕಮಾಂಡ್ ಪಾಠ ಕಲಿತಾ ಇಲ್ಲ ಅಂತ ಕಾಣುತ್ತೆ. ಅದರ ಬದಲು ಸ್ಪಷ್ಟವಾಗಿ ಮೊದಲೇ ಹೇಳಿರ್ಬೇಕಾಗಿತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ, ನೀವು ಯಾವತ್ತೂ ಅಡ್ಡಿಪಡಿಸಬಾರದು. ಸಿದ್ದರಾಮಯ್ಯನವ್ರಿಗೆ 5 ವರ್ಷಗಳ ಕಾಲ ಅಬಾಧಿತವಾಗಿ ರಾಜ್ಯಭಾರ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ಅವರು ಕೂಡ ಏನು ಯಾವುದೇ ನಿರೀಕ್ಷೆ ಇಟ್ಕೊಳ್ತಾರೆ. ಸರ್ ಅಲ್ಲಿ ಕ್ಯೂರಿಯಾಸಿಟಿ ಬರುತ್ತೆ, ಹೆಂಗ್ ಬದಲಾಗುತ್ತೆ, ಯಾವ ರೀತಿ ಪರಿಣಾಮಗಳು ಬೀರಬಹುದು ಅಂತ ಹೇಳಿ. ಯಾಕೆಂತಂದ್ರೆ ಡಿ ಕೆ ಶಿವಕುಮಾರ್ ಒಬ್ಬ ಸಾಧಾರಣ ನಾಯಕರಂತಲ್ಲ. ಅನೇಕರು ಕಾಂಗ್ರೆಸ್ನಲ್ಲಿ ಉಪಮುಖ್ಯಮಂತ್ರಿಗಳಾಗಿದ್ರು, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಪದವಿಯನ್ನು ಅಲಂಕರಿಸಿದ್ರು. ಅವರೆಲ್ಲ ಆ ಪದವಿಗಳನ್ನ ಅಲಂಕರಿಸಿದ್ದು ಒಂದು. ಈ ಡಿ ಕೆ ಶಿವಕುಮಾರ್ ತರದವರು ಆ ಪದವಿಗಳಿಗೆ ಅಲಂಕರಿಸಿದಾಗ ಅದಕ್ಕೊಂದು ವಿಶೇಷ ಶಕ್ತಿ ಬಂದಿರುತ್ತೆ, ಒಂದು ವಿಶೇಷವಾದ ಒಂದು ಹೊಳಪು ಬಂದಿರುತ್ತೆ. ಹೀಗಾಗಿ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಮತ್ತು ಉಪಮುಖ್ಯಮಂತ್ರಿ ಪದವಿ ಜೊತೆಗೆ 2 ಮಹತ್ವದ ಖಾತೆಗಳು, ಈ ತರದ ಸಾಮರ್ಥ್ಯವನ್ನು ಯಾರು ಪ್ರದರ್ಶಿಸಲಿಲ್ಲ. ಅಷ್ಟೇ ಅಲ್ಲ, ಪ್ರತಿಯೊಂದು ಕೆಲಸದಲ್ಲಾಗ್ಲಿ, ಸರ್ಕಾರದ ಕೆಲಸವಾಗ್ಲಿ, ಪಕ್ಷದ ಕೆಲಸವಾಗ್ಲಿ, ಪ್ರತಿ ಸಾರಿ ಡಿ ಕೆ ಶಿವಕುಮಾರ್ ಅವರೇ ತಮ್ಮ ಕೇವಲ ರಾಜ್ಯ ಮಟ್ಟದಲ್ಲಿ ಮಾತ್ರವಲ್ಲ, ತಮ್ಮ ಹೈಕಮಾಂಡ್ ಅಜೆಂಡಾವನ್ನು ಕೂಡ ತಾವೇ ನಿರ್ಧರಿಸುವಷ್ಟರ ಮಟ್ಟಿಗೆ ಬೆಳೆದ್ಬಿಟ್ಟಿದ್ರು. ಇದು ಕಳೆದ 2.5 ವರ್ಷಗಳಲ್ಲಿ ನಾವು ಕಂಡಿರೋ ಈ ಚಮತ್ಕಾರಿಕ ಬದಲಾವಣೆಯನ್ನು ನೋಡಿದಾಗ ತುಂಬಾ ಭರವಸೆ ಇಟ್ಕೊಂಡು ದಿಲ್ಲಿಗೆ ಹೋಗಿದ್ದ ಶಿವಕುಮಾರ್ ಅವ್ರಿಗೆ ಭ್ರಮನಿರಸನವಾಗಿದೆಯಾ ಅನ್ನೋ ಸೂಚನೆಗಳು ಈಗ ಕಾಣಿಸ್ತಾವೆ. ಆದ್ರೆ ಅವ್ರನ್ನ ಆ ರೀತಿ ಅವರ ಆಸೆ ನಿರಾಸೆ ಆಗಿದೆಯಾ, ಅವರ ಪ್ರಯತ್ನ ವಿಫಲವಾಗ್ತಿದ್ಯಾ ಅನ್ನೋ ಅನುಮಾನಗಳು ಬಂದ್ರೂ ಕೂಡ ಅವ್ರನ್ನಷ್ಟು ಸುಲಭವಾಗಿ ತಳ್ಳಿ ಹಾಕುವಂತ ನಾಯಕ ಅಲ್ವೇ ಅಲ್ಲ. ಇದಕ್ಕೆ ಅಕಸ್ಮಾತ್ ಏನಾದ್ರೂ ಆ ತರದ ಒಂದು ಆಂಟಿ ಕ್ಲೈಮ್ಯಾಕ್ಸ್ ನಡೆದ್ರೆ ಅದರ ಪರಿಣಾಮಗಳಿಗೆ ಹೈಕಮಾಂಡ್ ಜವಾಬ್ದಾರರಾಗಬೇಕಾಗುತ್ತೆ. ಬಟ್ ಹಿಂಗ್ ಜವಾಬ್ದಾರಿ ಆಗ್ಬೇಕಾಗಿರೋ, ಕ್ಷಮೆ ಇರ್ಲಿ ರವೀಂದ್ರ ರೇಷ್ಮೆ ಸರ್, ಹಿಂಗೆ ಜವಾಬ್ದಾರರಾಗಬೇಕಾಗಿರುವ ಹೈಕಮಾಂಡ್, ಅದರಲ್ಲೂ ನೇರವಾಗಿ ರಾಹುಲ್ ಗಾಂಧಿ ಅವರು ಒಂದು ಮೀಟಿಂಗಿಗೂ ಅವಕಾಶ ಕೊಡದಲೇ ಒಂದ್ ಅರ್ಥದಲ್ಲಿ ಕಣ್ಣಾಮುಚ್ಚಾಲೆ ಆಟ ಆಡ್ತಿರೋದು, ಇದಕ್ಕೆ ಏನ್ ಅರ್ಥ ಇರಬಹುದು? ಅಥವಾ ಅಂಥದ್ದೊಂದು ಅನಿವಾರ್ಯ ಪರಿಸ್ಥಿತಿ ರಾಹುಲ್ ಗಾಂಧಿ ಅವ್ರಿಗೆ ಏನ್ ಬಂದಿರೋದು ಅಂತ? ಹೈಕಮಾಂಡ್ ಈ ತರ ಪ್ರಾದೇಶಿಕ ನಾಯಕರೊಂದಿಗೆ ಅವರ ರಾಜಕೀಯ ಬದುಕಿನೊಂದಿಗೆ ಚೆಲ್ಲಾಟ ಆಡಿ ಸಾಕಷ್ಟು ಸಾರಿ ಕೈ ಸುಟ್ಕೊಂಡಿದ್ದಾರೆ. ರಾಜಸ್ಥಾನದಲ್ಲಿ 5.5 ವರ್ಷಗಳ ಕಾಲ, ಸುದೀರ್ಘ ಕಾಲ ಅವರ ಅಧಿಕಾರಾವಧಿ ಉದ್ದಕ್ಕೂ ಕೂಡ ಅಶೋಕ್ ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್ ನಡುವೆ ಇದೇ ತರದ ಪೈಪೋಟಿಯನ್ನು ಜೀವಂತವಾಗಿ ಇಟ್ಕೊಂಡ್ಬಿಟ್ಟು ಕೊನೆಗೆ ಏನಾಯ್ತು? ಅಶೋಕ್ ಗೆಹ್ಲೋಟ್ ತಿರುಗಿ ಬಿದ್ರು, ಹೈಕಮಾಂಡ್ ಆದೇಶವನ್ನು ಧಿಕ್ಕರಿಸ್ಬಿಟ್ರು. ನೀವು ಎಐಸಿಸಿ ಅಧ್ಯಕ್ಷ ಪದವಿಗೆ ನಾಮಪತ್ರ ಹಾಕ್ರಿ ಅಂತಂದ್ರೆ ಒಂದು ಷರತ್ತು ಹಾಕ್ಬಿಟ್ರು. ಎಐಸಿಸಿ ಅಧ್ಯಕ್ಷ ಆಗ್ತಾನೆ, ಆದ್ರೆ ಮುಖ್ಯಮಂತ್ರಿ ಪದವಿಯನ್ನು ಬಿಟ್ಕೊಡಲ್ಲ ಅಂತ ಹೇಳಿದಾಗ ಹೈಕಮಾಂಡ್ಗೆ ದೊಡ್ಡ ಮುಜುಗರ ಅನುಭವಿಸಬೇಕಾಗಿ ಬಂತು. ಅಷ್ಟೇ ಅಲ್ಲ, ತದನಂತರ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯವಾದ ಸೋಲು ಅನುಭವಿಸಬೇಕಾಗಿ ಬಂತು. ಸುಮ್ಮನೆ ಒಂದು ರಾಜ್ಯವನ್ನ ಕಳ್ಕೊಂಡ್ಬಿಟ್ರು. ಅದೇ ರೀತಿ ಪಂಜಾಬ್ ರಾಜ್ಯದಲ್ಲಿ ಹಿರಿಯ ಅನುಭವಿ ಮುಖ್ಯಮಂತ್ರಿ ರಾಜಾ ಅಮರಿಂದರ್ ಸಿಂಗ್ ಅವರಿದ್ರು. ಅಮರಿಂದರ್ ಸಿಂಗ್ ಅವರಿಗೆ ಇನ್ನೇನು ಚುನಾವಣೆ ಹತ್ರ ಆಗ್ತಿದ್ದೆ ಅಂದಾಗ ಅದೇನು ಪ್ರಿಯಾಂಕಾ ಗಾಂಧಿ ಅವರ ವಾಣತಿ ಅಂತೆ ಅವ್ರನ್ನ ಏಕಾಏಕಿ ಬದಲಿಸ್ಬಿಟ್ರು. ಯುವ ನಾಯಕತ್ವನ ತರ್ತೀವಿ ಅಂದ್ಬಿಟ್ಟು ಪಾಪ ಚೆನ್ನಿ ಅನ್ನೋರ್ನ ತಂದ್ರು. ದಲಿತ ಮುಖ್ಯಮಂತ್ರಿ ಅಂತ. ಪಾಪ ಮುಖ್ಯಮಂತ್ರಿಗೆ ಸೆಟ್ಲ್ ಆಗ್ಲಿಕ್ಕೆ ಕಾಲಾವಕಾಶವೂ ಇರಲಿಲ್ಲ. ಅಷ್ಟೇ ಅಲ್ಲ, ಅಮರಿಂದರ್ ಸಿಂಗ್ ಮತ್ತು ಅವರ ಬೆಂಬಲಿಗ ಕಾರ್ಯಕರ್ತರಲ್ಲಾದ ಆ ನಿರಾಸೆ ಅದು ಎಂತ ಪರಿಣಾಮ ಆಯ್ತು ಅಂತಂದ್ರೆ, ಈ ಕಡೆ ಕಾಂಗ್ರೆಸ್ ಇಲ್ಲ, ಬಿಜೆಪಿ ಇಲ್ಲ, ಅಕಾಲಿದಳವೂ ಇಲ್ಲ. ಆಮ್ ಆದ್ಮಿ ಪಕ್ಷ 116ಕ್ಕೆ 94 ಸೀಟ್ ಪಡೆದು ಪ್ರಚಂಡ ಗೆಲುವು ಸಾಧಿಸಿದಾಗ ಕಾಂಗ್ರೆಸ್ ಮತ್ತೆ ಅಲ್ಲೂ ಕೂಡ ನೆಲ ಕಚ್ಚಬೇಕಾಗಿ ಬಂತು. ಛತ್ತೀಸ್ಗಢದಲ್ಲಿ ಕೂಡ ಅವ್ರಿಗೆ ಇದೇ ಅನುಭವ ಆಯಿತು. ಅಲ್ಲೂ ಕೂಡ ಮುಖ್ಯಮಂತ್ರಿ ಭೂಪೇಶ್ ಬಾಗೇಲ್ ಮತ್ತು TN ಸಿಂಗ್ದೇವ್ ಜೊತೆಗೆ ಇದೇ ತರದ ಆಟ ಆಡ್ತಾ ಬಂದ್ರು. 2.5 ವರ್ಷ ಒಳ ಒಪ್ಪಂದ ಆಗಿಲ್ಲ, ಹಸ್ತಾಂತರ ಮಾಡ್ತಾರೆ, ಇಲ್ಲ. ಅವ್ರು ಬಹಿರಂಗವಾಗಿ ತಮ್ಮ ನಿರಾಸೆಯನ್ನು ತೋಡ್ಕೊಂಡಾಗ್ಲೂ ಕೂಡ ಅವ್ರು ಸಿಂಗ್ದೇವ್ಗೆ ಯಾವುದೇ ತರದ ಫಲ ಸಿಗ್ಲಿಲ್ಲ. ಕಡೆಗೆ ಏನಾಯ್ತು? ಎಲ್ಲ ಎಕ್ಸಿಟ್ ಪೋಲ್ಗಳು ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಜಯಭೇರಿ ವಾರಿಸುತ್ತೆ ಅಂತಿತ್ತು, ಎಲ್ಲ ತಿರುಗುಮುರುಗಾಯ್ತು. ಅಲ್ಲೂ ಕೂಡ ಸೋಲು ಅನುಭವಿಸಬೇಕಾಗಿ ಬಂತು. ಕಾಂಗ್ರೆಸ್ ಹೈಕಮಾಂಡ್, ನಾನು ಇವತ್ತಲ್ಲ, ಕಳೆದ ಸುಮಾರು 30-40 ವರ್ಷಗಳಿಂದ ನೋಡ್ತಾ ಬಂದಿದ್ದೇನೆ. ಕಾಂಗ್ರೆಸ್ ಹೈಕಮಾಂಡಿನ ಒಂದು ವಿಶಿಷ್ಟ ಜಾಯಮಾನ ಏನು ಅಂತಂದ್ರೆ, ತಮ್ಮ ಸ್ವಂತ ವ್ಯಕ್ತಿತ್ವ, ವರ್ಚಸ್ಸು, ಪರಿಶ್ರಮದ ಬಲದಿಂದ ಯಾರಾದ್ರೂ ಪ್ರಾದೇಶಿಕ ನಾಯಕ ಸ್ವಲ್ಪ ಬೆಳೀತಾ ಇದ್ದಾರೆ ಅಂತಂದ್ರೆ ಒಂದಿಲ್ಲೊಂದು ನೆಪದಲ್ಲಿ ಅವ್ರನ್ನ ದಮನ ಮಾಡಿಬಿಡೋದು, ಅವ್ರ ಉತ್ಸಾಹ ಬತ್ತಿ ಹೋಗುವಂತ ಒಂದು ನಿರ್ಧಾರವನ್ನ ಕೈಗೊಂಡ್ಬಿಟ್ಟು ತಮ್ಮಷ್ಟಕ್ಕೆ ತಾವೇ ಗೆಲುವನ್ನು ಸೋಲನ್ನಾಗಿ ಪರಿವರ್ತಿಸಿಕೊಳ್ಳುವ ಒಂದು ಕಲೆ ಅವರಿಗೆ ಸಿದ್ಧಿಸ್ಬಿಟ್ಟಿದೆ ಅಂತ ಕಾಣುತ್ತೆ ಹೈಕಮಾಂಡ್ಗೆ. ಕರ್ನಾಟಕದ ಅನೇಕ ನಾಯಕರು ಇದೇ ತರ ಬೇರೆ ಉಳ್ಳ ನಾಯಕರೆಲ್ಲ ಇದೇ ತರ ದಮನವಾಗಿ ಹೋಗ್ಬಿಟ್ರು. ಸ್ವತಃ ದೇವರಾಜ್ ಅರಸರೇ ಅದಕ್ಕೊಂದು ಉದಾಹರಣೆ. ಇನ್ನೇನ್ ದೇವರಾಜ್ ಅರಸರು 8 ವರ್ಷಕ್ಕೂ ಕೂಡ ಇಂದಿರಾ ಗಾಂಧಿ ನಿಷ್ಠೆಯನ್ನು ಬದಲಿಸಿರಲಿಲ್ಲ. ಅದ್ಯಾರ್ದೋ ಕಿವಿ ಮಾತು ಕೇಳ್ಬಿಟ್ಟು ಇಂದಿರಾ ಗಾಂಧಿ ಅವರು ದೇವರಾಜ್ ಅರಸರ ದೂರ ಇಡಕ್ ಹೋಗ್ಬಿಟ್ಟು ಪಕ್ಷ ಒಡೆದೋಯ್ತು. ಅಲ್ಲಿಂದಾಚೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಯಾವತ್ತೂ ಸುಭದ್ರ ನೆಲಗಟ್ಟನ್ನು ಕಂಡ್ಕೊಳ್ಳೇ ಇಲ್ಲ.
ಒಂದಾದ್ಮೇಲೆ ಒಂದು ಇದೇ ತರದ ಪತನ ಆಗ್ತಾ ಬಂತು. ಅವ್ರ ನಂತರ ಬಂದು ಗುಂಡೂರಾವ್ ಕೂಡ ಮುಖ್ಯಮಂತ್ರಿ ಪದವಿ ಕಳ್ಕೊಂಡ್ಮೇಲೆ ಪ್ರಣಬ್ ಮುಖರ್ಜಿ ಅವ್ರ ಜೊತೆಗೆ ಸೇರ್ಕೊಂಡ್ಬಿಟ್ಟು ಪ್ರತ್ಯೇಕ ಕಾಂಗ್ರೆಸ್ ಪಕ್ಷವನ್ನು ಕಟ್ಕೊಂಡಿದ್ರು, ಕಾಂಗ್ರೆಸ್ ಸಮಾಜವಾದಿ ಪಾರ್ಟಿ ಅಂತ ಅಂದ್ಬಿಟ್ಟು. ಅದೇ ಪರಿಸ್ಥಿತಿಯನ್ನ ಬಂಗಾರಪ್ಪನವರು ಕೂಡ ಎದುರಿಸಿದ್ರು. ಬಂಗಾರಪ್ಪನವರು ಕೂಡ ಕರ್ನಾಟಕ ವಿಕಾಸ್ ಪಾರ್ಟಿ ಇತ್ಯಾದಿಗಳನ್ನು ಕಟ್ಕೊಂಡ್ಬಿಟ್ಟಿದ್ರು. ಕರ್ನಾಟಕ ಕಾಂಗ್ರೆಸ್ ತಮ್ಮದೇ ಆದ ಒಂದು ಪ್ರತ್ಯೇಕ ಪಕ್ಷವನ್ನು ಕಟ್ಕೊಂಡು ಹೋಗ್ಬಿಟ್ಟು ಕಾಂಗ್ರೆಸ್ ನಿರ್ಣಯ ಮಾಡ್ಬಿಟ್ರು. 1994 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 172 ಒಮ್ಮೆಲೆ 36 ಕಳೆದ್ಬಿಡ್ತು. ಕರ್ನಾಟಕದಲ್ಲಿ ಬಿಜೆಪಿ ನೆಲೆಯೂರಿದ್ದೇ ಆ ಚುನಾವಣೆ ನಂತರ. ಇದು ಈ ತರದ ವೃತ್ತಾಂತಗಳಿಂದ ಕಾಂಗ್ರೆಸ್ ಹೈಕಮಾಂಡ್ ಪಾಠ ಕಲಿತಾ ಇಲ್ಲ ಅಂತ ಕಾಣುತ್ತೆ. ಅದರ ಬದಲು ಸ್ಪಷ್ಟವಾಗಿ ಮೊದಲೇ ಹೇಳಿರ್ಬೇಕಾಗಿತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ, ನೀವು ಯಾವತ್ತೂ ಅಡ್ಡಿಪಡಿಸಬಾರದು, ಸಿದ್ದರಾಮಯ್ಯನವ್ರಿಗೆ 5 ವರ್ಷಗಳ ಕಾಲ ಅಬಾಧಿತವಾಗಿ ರಾಜ್ಯಭಾರ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ಅವರು ಕೂಡ ಏನು ಯಾವುದೇ ನಿರೀಕ್ಷೆ ಇಟ್ಕೊಳ್ತಿರ್ಲಿಲ್ಲ.